आप देख रहे हैं 7 न्यूज। मैं आपके साथ मोहम्मद सलमान जुनैदी। ಗೌರವಿತ ಮಾಧ್ಯಮದ ಮಿತ್ರರೇ, ಇಂದಿನ ಈ ಪತ್ರಿಕೆಗೋಷ್ಠಿಗೆ ಆಗಮಿಸಿದ ಮುದ್ರಣ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೆ ತುಂಬಾ ಹೃದಯಪೂರ್ವಕ ಸ್ವಾಗತ. ಇದೊಂದು ಮಹತ್ವದ ಗಳಿಗೆ. ಕರ್ನಾಟಕ ಆರ್ಥೋಪೆಡಿಕ್ ಅಸೋಸಿಯೇಷನ್ ತನ್ನ ಅಸ್ತಿತ್ವದ 50ನೇ ವರ್ಷದ ಸುವರ್ಣ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿದೆ. ಈ ಐತಿಹಾಸಿಕ 50ನೆಯ ಸಮ್ಮೇಳನ ನಮ್ಮ ನಗರದ ಬಿಜಾಪುರದಲ್ಲಿ ನಡೆದಿರುವುದರಿಂದ ಇದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯವಾಗಿದೆ. ಈ ಬೃಹತ್ ಸಮ್ಮೇಳನ ಕಾರ್ಯಕ್ರಮವು 30, 31 ಮತ್ತು 1 ಜನವರಿಗೆ ನೆರವೇರಿಸಲಾಗಿದೆ. ಈ ಪತ್ರಿಕೆಗೋಷ್ಠಿಯಲ್ಲಿ ಕಾರ್ಯದರ್ಶಿಯಾದ ಡಾಕ್ಟರ್ ಅನಿಲ್ ಪಾಟೀಲ್ ಅವರು, ಸಂಘದ ಅಧ್ಯಕ್ಷರು ಡಾಕ್ಟರ್ ಅನಿಲ್ ಪಾಟೀಲ್, ಪ್ರಧಾನ ಕಾರ್ಯದರ್ಶಿಯಾದ ಡಾಕ್ಟರ್ ಹರೀಶ್ ಮೂರ್ತಿ ಅವರು, ಮತ್ತು ಸಂಘದ ಚೇರ್ಮನ್ ಆದ ಡಾಕ್ಟರ್ ಎಸ್ ನಂದಿ ಅವರು, ಮತ್ತು ಆರ್ಗನೈಸಿಂಗ್ ಸೆಕ್ರೆಟರಿ ಆದ ನಾನು ಡಾಕ್ಟರ್ ಪ್ರಕಾಶ್ ಸಾಸ್ನವರು, ಮತ್ತು ಆರ್ಗನೈಸಿಂಗ್ ಟ್ರೆಜರರ್ ಆದ ಡಾಕ್ಟರ್ ರವಿ ಬಿರಾದರ್ ಅವರು ಆಗಮಿಸಿರ್ತಾರೆ. ತಮ್ಮ ಪತ್ರಿಕೆ ಡಾಕ್ಟರ್ ರವಿ ಬಿರಾದರ್ ಅವರು ಮುಂದುವರಿಸುತ್ತಾರೆ. ಸೈಂಟಿಫಿಕ್ ಕಮಿಟಿ ಚೇರ್ಮನ್ ಡಾಕ್ಟರ್ ರಾಮನಗೌಡ ಬಿರಾದರ್ ಅವರು ಇದ್ದಾರೆ. ಗುಡ್ ಮಾರ್ನಿಂಗ್. ಇಂದಿನ ಪತ್ರಿಕಾಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ, ಕರ್ನಾಟಕ ರಾಜ್ಯ ಎಲುಬು ಕೀಲು ವೈದ್ಯರ ಸಂಘದ ಸುವರ್ಣ ಮಹೋತ್ಸವದ ವಾರ್ಷಿಕ ಸಮ್ಮೇಳನ 3 ದಿನಗಳ ಕಾಲ ನಾಳೆಯಿಂದ ದಿನಾಂಕ 30, 31 ಹಾಗೂ ಫೆಬ್ರವರಿ 1ರಂದು ನಮ್ಮ ಐತಿಹಾಸಿಕ ಗುಮ್ಮಟನಗರಿ ವಿಜಯಪುರದ BLD ಡೀಮ್ಡ್ ವಿಶ್ವವಿದ್ಯಾಲಯದ ಶ್ರೀ BM ಪಾಟೀಲ್ ವೈದ್ಯಕೀಯ ಕಾಲೇಜ್, ಅಲ್-ಅಮೀನ್ ಮೆಡಿಕಲ್ ಕಾಲೇಜ್ ಹಾಗೂ ವಿಜಯಪುರ ಎಲುಬು ಕೀಲು ವೈದ್ಯ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ನಮ್ಮ BLD ಸಂಸ್ಥೆಯ ವಚನ ಪಿತಾಮಹ ಶ್ರೀ ಪಗು ಹಳಕಟ್ಟಿ ಇಂಜಿನಿಯರಿಂಗ್ ಕಾಲೇಜಿನ ಕ್ಯಾಂಪಸ್ನಲ್ಲಿ ನಡೆಯಲಿದೆ. ಈ ಒಂದು ಸಮ್ಮೇಳನದಲ್ಲಿ ದೇಶ ವಿದೇಶದಿಂದ ಸುಮಾರು 1500ಕ್ಕೂ ಅಧಿಕ ಎಲುಬು ಕೀಲು ತಜ್ಞ ವೈದ್ಯರು ಭಾಗವಹಿಸಲಿದ್ದಾರೆ. ಈ ಸಮ್ಮೇಳನವನ್ನು ನಾಳೆ 30/1/2026 ಸಾಯಂಕಾಲ 5:15 ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು, ಬೃಹತ್ ಹಾಗೂ ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಸಚಿವರಾದಂಥ ಸನ್ಮಾನ್ಯ ಶ್ರೀ MB ಪಾಟೀಲರು ಉದ್ಘಾಟಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಗಳಾಗಿ ಎಲುಬು ಕೀಲು ವೈದ್ಯರ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಡಾಕ್ಟರ್ ನವೀನ್ ಥಾಕರ್ ಅವರು ಭಾಗವಹಿಸಲಿದ್ದಾರೆ. ಗೌರವಾನ್ವಿತ ಆಹ್ವಾನಿತರಾಗಿ ಶ್ರೀ ಸುನೀಲ್ ಗೌಡ ಪಾಟೀಲ್, ವಿಧಾನ ಪರಿಷತ್ ಸದಸ್ಯರು, ವಿಜಯಪುರ ಬಾಗಲಕೋಟ್. ಅಲ್ಲದೆ BLD ಡೀಮ್ಡ್ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದಂಥ ಶ್ರೀ ಬಸನಗೌಡ M ಪಾಟೀಲ್ ಅವರು, ಕುಲಾಧಿಪತಿಗಳಾದಂಥ ಪ್ರೊಫೆಸರ್ YM ಜಯರಾಜ್ ಸರ್ ಅವರು, ಉಪಕುಲಪತಿಗಳಾದಂಥ ಡಾಕ್ಟರ್ ಅರುಣ್ ಇನಾಮದಾರ್ ಅವರು, ರಿಜಿಸ್ಟ್ರಾರ್ ಆದಂಥ ಡಾಕ್ಟರ್ RV ಕುಲಕರ್ಣಿ ಅವರು, ಪ್ರಾಂಶುಪಾಲರಾದಂಥ ಡಾಕ್ಟರ್ ತೇಜಸ್ವಿನಿ ವಲ್ಲಭ ಮೇಡಮ್ ಅವರು, ಅಲ್-ಅಮೀನ್ ಚಾರಿಟೇಬಲ್ ಫಂಡ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀ ಜಿಯಾವುಲ್ಲಾ ಶರೀಫ್ ಅವರು ಹಾಗೂ ಅಲ್-ಅಮೀನ್ ಮೆಡಿಕಲ್ ಕಾಲೇಜಿನ ಡೈರೆಕ್ಟರ್ ಆದಂಥ ಡಾಕ್ಟರ್ BS ಪಾಟೀಲ್ ಅವರು ಈ ಒಂದು ಇನಾಗ್ರೇಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಕರ್ನಾಟಕ ಎಲುಬು ಕೀಲು ವೈದ್ಯರ ಸಂಘಕ್ಕೆ 50 ವರ್ಷ ತುಂಬಿರತಕ್ಕಂಥ ಈ ಸಾರ್ಥಕ ವರ್ಷದಲ್ಲಿ ನಮ್ಮ ಹೆಮ್ಮೆಯ ಬಸವನಾಡಿನಲ್ಲಿ ಜರುಗತಕ್ಕಂಥ 3 ದಿನಗಳ ಈ ಸಮ್ಮೇಳನದಲ್ಲಿ ರಾಜ್ಯದ ವಿವಿಧ ಭಾಗ ಹಾಗೂ ನೆರೆಯ ಮಹಾರಾಷ್ಟ್ರ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶಗಳಿಂದಲ್ಲದೆ ಅಮೇರಿಕ ಹಾಗೂ ಇಂಗ್ಲೆಂಡ್ ಸೇರಿದಂತೆ ವಿವಿಧ ದೇಶಗಳ ಸುಮಾರು 1500 ಎಲುಬು ಕೀಲು ತಜ್ಞರು ವೈದ್ಯರು ಭಾಗವಹಿಸ್ತಾ ಇದ್ದಾರೆ. ಈ ಒಂದು 3 ದಿನಗಳ ಸಮ್ಮೇಳನದಲ್ಲಿ ಸುಮಾರು 700ಕ್ಕೂ ಹೆಚ್ಚು ಪ್ರಬಂಧಗಳ ಮಂಡನೆ ಅಲ್ಲದೆ ಹಲವಾರು ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿ ಎಲುಬು ಕೀಲು ಬೆನ್ನೆಲುಬು ನರಗಳ ಅತ್ಯಾಧುನಿಕ ರೋಗ ನಿರ್ಣಯ ಹಾಗೂ ಸಂಕೀರ್ಣ ಶಸ್ತ್ರಚಿಕಿತ್ಸೆಗಳು ಹಾಗೂ ವಿವಿಧ ಚಿಕಿತ್ಸೆಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಲಿದ್ದಾರೆ. ಈ ಸಮ್ಮೇಳನದ ನಮ್ಮ ಘೋಷವಾಕ್ಯ ಸುವರ್ಣ ಪರಂಪರೆ, ಭೂತಕಾಲವನ್ನು ಹೊರತೆಗೆಯುವುದು, ಭವಿಷ್ಯವನ್ನು ಅನ್ವೇಷಿಸುವುದು. ಮೊದಲನೇ ದಿನ ಈ ಸಮ್ಮೇಳನದಲ್ಲಿ ಕೀಲು ಬದಲಾವಣೆ, ಆರ್ಥ್ರೋಪ್ಲಾಸ್ಟಿ ಶಸ್ತ್ರಚಿಕಿತ್ಸೆ, ಆರ್ಥ್ರೋಸ್ಕೋಪಿಕ್ ಕೀಹೋಲ್ ಸರ್ಜರಿ ಅಂತಂತೀರಿ, ಮತ್ತು ಬೆನ್ನೆಲುಬು ಶಸ್ತ್ರಚಿಕಿತ್ಸೆ, ಎಲುಬು ಮುರಿತದ ಶಸ್ತ್ರಚಿಕಿತ್ಸೆಗಳ ಕಲಿಕಾ ಕಾರ್ಯಾಗಾರಗಳನ್ನು ಆಯೋಜಿಸಿದ್ದೇವೆ. ಈ ಒಂದು ಕಲಿಕಾ ಕಾರ್ಯಾಗಾರದಲ್ಲಿ ನಾವು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಿದ್ದೇವೆ. ವಿಶೇಷವಾಗಿ ಹೇಳಬೇಕಂದ್ರೆ ಸೈಲೆಂಟ್ ಹಾಲ್ ಅಂತೇಳಿ ಒಂದು ನಾವು ಮಾಡ್ತಾಯಿದ್ದೇವೆ. ಸೈಲೆಂಟ್ ಹಾಲ್ ಅಂದರೆ ಎಲ್ಲರೂ ಅಲ್ಲಿರ್ತಕ್ಕಂಥ ಹಾಲ್ನಲ್ಲಿ ಇರ್ತಕ್ಕಂಥವ್ರು ಹೆಡ್ಫೋನ್ ಹಾಕ್ಕೊಂಡು
ಏನು ಸೌಂಡ್ ಇರಲ್ಲ, ಅವ್ರಿಗಷ್ಟೇ ಕೇಳ್ತದೆ, ಮಾತಾಡೋದಷ್ಟು ಕೇಳ್ತಿರ್ತೈತೆ. ಹಾಗಾಗಿ ನಾವು ಏನು ಇದರಿಂದ ಏನಂದ್ರೆ ಒಂದೇ ಒಂದು ಹಾಲ್ನಲ್ಲಿ 2-3 ಒಂದು ಲೆಕ್ಚರ್ಗಳನ್ನು ನಾವು ಮಾಡ್ಬೋದು. ಒಂದು ಸೈಡ್ ಒಂದು ಈ ಥರ ಮಾಡ್ಬೋದು. ಯಾರಿಗೂ ಒಬ್ರಿಗೊಬ್ರಿಗೆ ಡಿಸ್ಟರ್ಬ್ ಆಗಲ್ಲ. ಇದು ಒಂದು ಅಂದರೆ ಅತ್ಯಾಧುನಿಕ ತಂತ್ರಜ್ಞಾನ. ಈ ರೀತಿ ಈ ಕರ್ನಾಟಕದ ಎಲುಬು ಕೀಲು ವೈದ್ಯರ ಸಂಘದ ಒಂದು ಕಾನ್ಫರೆನ್ಸ್ನಲ್ಲಿ ಇದು ಪ್ರಥಮ ಬಾರಿಗೆ ಇದಾಗ್ತಾಯಿದೆ, ನಮ್ಮ ವಿಜಯಪುರದಲ್ಲಿ. ಅದರ ಜೊತೆಗೆ ಇನ್ನೊಂದು ನಾವು ಕಲಿಕಾ ಕಾರ್ಯಾಗಾರದಲ್ಲಿ ಸಾಫ್ಟ್ ಎಂಬಾಲ್ಮಿಂಗ್ ಆಫ್ ದಿ ಬಾಡೀಸ್ ಅಂತ ಹೇಳ್ತೀವಿ. ಅದರ ಮೇಲೆ ನಾವು ಕಾರ್ಯಗಳನ್ನು ಮಾಡ್ತೀವಿ. ಏನಂದರೆ ಈ ಕೆಡೆವರ ಮೇಲಿನಲ್ಲಿ ಸಾಫ್ಟ್ ಎಂಬಾಲ್ಮಿಂಗ್ ಅಂತ ಒಂದು ತಂತ್ರಜ್ಞಾನ ಬಳಸಿ, ಅದು ಸುಮಾರು ಒಂದು 2-3 ತಿಂಗಳಗಟ್ಟಲೆ ಅದಕ್ಕೆ ಕೆಡೋದಿಲ್ಲ ಬಾಡಿ. ಆ ಒಂದು ಬಾಡಿ ಮ್ಯಾಗೆ ಅದು ಹೆಂಗಿರ್ತದಂದ್ರೆ, ಈಗ ಹೆಂಗೆ ನೈಜವಾಗಿ ಏನು ಆಪ್ರೇಷನ್ ಮಾಡ್ತೀವಿ, ಲೈವ್ ಆಗಿ ಏನು ನಾವು ಆಪ್ರೇಷನ್ ಮಾಡ್ತಾ ಇರ್ತೀವಿ, ಆ ರೀತಿ ನಮ್ಮ ಕಲಿಕೆಯನ್ನು ನಾವು ನಮ್ಮ ವೈದ್ಯರಿಗೆ ಹೇಳಿಕೊಡ್ತೇವೆ. ಅದು ಎಲ್ಲ ಬಾಡಿ ಹೆಂಗಿರ್ತದಂದ್ರೆ, ಈಗ ನೋಡಿ ಬಾಡಿ ಯೂಶ್ವಲಿ ಈಗ ಡೆತ್ ಆದಮೇಲೆ ಏನಾಗ್ತದೆ, ಅದು ಪೂರಾ ರಿಜಿಡ್ ಆಗ್ತದೆ, ರೈಗರ್ ಮಾರ್ಟಿಸ್ ಅಂತ ಹೇಳ್ತೀವಿ. ಹಿಂಗೆಲ್ಲ ಆಗಿದೆ, ಹಾಳಾಗುವಂತಿರ್ತದೆ. ಅದು ಹಾಳಾಗ್ಲಾರಂಗೆ ನೈಜವಾಗಿ ಮನುಷ್ಯ ನಾರ್ಮಲ್ ಹೆಂಗೆ ಜೀವಂತ ಇರ್ತಾನೆ ಆ ಥರ ಒಂದು ಮೇಂಟೈನ್ ಮಾಡುವಂಥ ಒಂದು ಸಿಸ್ಟಮ್ ಇದು ಸಾಫ್ಟ್ ಎಂಬಾಲ್ಮಿಂಗ್ ಅಂತ. ಆ ಒಂದು ಟೆಕ್ನಿಕ್ ಕೂಡ ಇಲ್ಲಿ ನಮ್ಮ ಒಂದು ಕಾನ್ಫರೆನ್ಸ್ನಲ್ಲಿ, ಈ ಸಮ್ಮೇಳನದಲ್ಲಿ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಎಲುಬು ಕೀಲು ಒಂದು ಸಮ್ಮೇಳನದಲ್ಲಿ ಪ್ರಥಮ ಬಾರಿಗೆ ವಿಜಯಪುರದಲ್ಲಿ ನಾವು ಅದನ್ನು ಮಾಡ್ತಾಯಿದ್ದೇವೆ. ಈ ರೀತಿಯಾಗಿ ಅದರ ಜೊತೆಗೆ ಹೀಗೆ ಮಾಡೋದ್ರಿಂದ ಏನಾಗ್ತದೆ ಅಂದರೆ, ನೈಜ ಅನುಭವವನ್ನು ನಾವು ಎಲ್ಲ ಒಂದು ಕಲಿಕಾ ಕಾರ್ಯಾಗಾರದಲ್ಲಿ ಭಾಗವಹಿಸಿರ್ತಕ್ಕಂಥ ಶಿಬಿರಾರ್ಥಿಗಳಿಗೆ ಕೊಡ್ತಕ್ಕಂಥ ಕೆಲಸ ಆಗ್ತಾಯಿದೆ. ಅಲ್ಲದೆ ಈ ಸಮ್ಮೇಳನದಲ್ಲಿ ದೇಶ ವಿದೇಶದ ವೈದ್ಯರಿಂದ ವೈದ್ಯಕೀಯ ಜ್ಞಾನ ಪಸರಿಸುವುದಲ್ಲದೆ ಎಲುಬು ಕೀಲು ಬೆನ್ನೆಲುಬು ಚಿಕಿತ್ಸೆಗಳಲ್ಲಿ ಮೈಲಿಗಲ್ಲು ಸ್ಥಾಪಿಸುವ ಎಲ್ಲ ಅವಕಾಶ ಕರ್ನಾಟಕಕ್ಕೆ ಹಾಗೂ ವಿಜಯಪುರಕ್ಕೆ ಒದಗಲಿದೆ. ಈ ಸಮ್ಮೇಳನದಿಂದ ದೇಶ ವಿದೇಶದ ಜನ ವಿಜಯಪುರದ ಐತಿಹಾಸಿಕ ನಗರದ ಗೋಳಗುಮ್ಮಟ ಆದಿಯಾಗಿ ಎಲ್ಲ ವಿಶಿಷ್ಟ ಸ್ಥಳಗಳು, ಶಿವಗಿರಿ, ಕೂಡಲ ಸಂಗಮ ಸೇರಿದಂತೆ ಎಲ್ಲ ಪ್ರವಾಸಿ ತಾಣಗಳನ್ನು ವೀಕ್ಷಿಸಿ ಪ್ರವಾಸೋದ್ಯಮ ಉನ್ನತವಾಗಿ ಬೆಳೆಯಲಿಕ್ಕೆ ಕೂಡ ಸಹಾಯ ಆಗ್ತದೆ. ಇದೇ ಸಂದರ್ಭದಲ್ಲಿ, ಈ ಒಂದು ಸಮ್ಮೇಳನ ಸಂದರ್ಭದಲ್ಲಿ ನಾವು 50 ವರ್ಷ ತುಂಬಿರ್ತಕ್ಕಂಥ ಗೋಲ್ಡನ್ ಜೂಬ್ಲಿ ಏನು ಸುವರ್ಣ ಮಹೋತ್ಸವ ಹೇಳ್ತಾ ಇದ್ದೀವಿ, ಆ ಒಂದು ಸಂದರ್ಭದಲ್ಲಿ ನಮ್ಮ ಹಿಂದಿನ 50 ವರ್ಷದ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳನ್ನು ವಿಶೇಷವಾಗಿ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪ್ರತಿಭಾ ಪುರಸ್ಕಾರಗಳನ್ನು ಕೂಡ ಈ ಒಂದು ಸಮ್ಮೇಳನದಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತೀವಿ. ಒಟ್ಟಾರೆಯಾಗಿ ಹೇಳಬೇಕಪ್ಪ ಅಂತಂದರೆ, ಈ ಸಮ್ಮೇಳನ ಎಲುಬು ಕೀಲು ಚಿಕಿತ್ಸೆಗಳ ಬಗ್ಗೆ ಒಂದು ಕರ್ನಾಟಕದ ಇತಿಹಾಸದಲ್ಲಿ, ವಿಜಯಪುರದ ಇತಿಹಾಸದಲ್ಲಿ ಒಂದು ಹೊಸ ಆಯಾಮವನ್ನು ಸೃಷ್ಟಿ ಮಾಡ್ತದಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಈ ಒಂದು ಸಮ್ಮೇಳನದಲ್ಲಿ ಇರೋದಿಲ್ಲ. ಸಮ್ಮೇಳನದಲ್ಲಿ ಏನಂದರೆ ಬೇರೆ ಬೇರೆ ಈಗ ರಾಜ್ಯದಿಂದ, ದೇಶದಿಂದ ಬಂದಿರತಕ್ಕಂಥ ಅವರು ಹೊಸ ಅವ್ರು ಏನಾದರೂ ಒಂದು ಸಂಶೋಧನೆಗಳನ್ನು ಮಾಡಿರ್ತಾರೆ, ಅವುಗಳನ್ನು ಮಂಡಿಸ್ತಾರೆ. ಅದರಲ್ಲಿ ಏನು ಒಂದು ಪಾಸ್ ಆಗ್ತವೆ, ಅದರಲ್ಲಿ ಏನು ಎಲ್ಲರೂ ಕೂಡ ಸೇರಿರ್ತಾರಲ್ಲ, ಅದನ್ನು ಮುಂದಿನ ಒಂದು ಚಿಕಿತ್ಸೆಯಲ್ಲಿ ಅದನ್ನು ಬಳಸ್ಕೊಳ್ಳುವಂಥ ಕೆಲಸ ಆಗ್ಬೋದು. ಮತ್ತು ಒಂದು ಸಂಶೋಧನೆ ಮಾಡ್ತಕ್ಕಂಥ ಒಂದು ವಿಚಾರಗಳು ಕೂಡ ಮುಂದೆ ಬರ್ತವೆ. ಅದನ್ನು ನಾವು ಅಸೋಸಿಯೇಷನಿಂದ ಈ ಚಿಕಿತ್ಸೆ ಬಗ್ಗೆ ಅಂದರೆ ಫ್ರೀ ಚಿಕಿತ್ಸೆ ಮತ್ತು ಫ್ರೀ ಸರ್ಜರಿ ನಾವು ಪ್ರತಿ ವರ್ಷ ಅಕ್ಟೋಬರಲ್ಲಿ ಬೋನ್ ಆ್ಯಂಡ್ ಜಾಯಿಂಟ್ ಡೇ ಅಂತ ಮಾಡ್ತೀವಿ. ಆ ಟೈಮಲ್ಲಿ ನಾವು ಎಲ್ಲ ಆರ್ಥೋಪೆಡಿಕ್ ಸರ್ಜನ್ಸು ಆಲ್ ಓವರ್ ಇಂಡಿಯಾ ನಾವೇನು ಮಾಡ್ತೀವಿ ಅಂದರೆ ಆ ದಿನ ಫ್ರೀ ಸರ್ಜರೀಸ್ ಮಾಡ್ತೀವಿ. ಅದೊಂದು ಆ ಡೇ ವಿ ರಿಕಗ್ನೈಸ್ ಇಟ್ ಆ್ಯಸ್ ಬೋನ್ ಆ್ಯಂಡ್ ಜಾಯಿಂಟ್ ಡೇ. ಈ ಪ್ರಾಕ್ಟೀಸು ನಾವು ಲಾಸ್ಟ್ ಒಂದು 10 ಇಯರ್ಸಿಂದ ಫಾಲೋ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಆ ಥರ ಇಲ್ಲಿ ನಮ್ಮ ಕರ್ನಾಟಕದ ಆರ್ಥೋಪೆಡಿಕ್ ಅಸೋಸಿಯೇಷನ್ ನಾವು 2600 ಜನ ಆರ್ಥೋಪೆಡಿಕ್ ಸರ್ಜನ್ಸ್ ಇದ್ದೇವೆ ಕರ್ನಾಟಕದಲ್ಲಿ. ನಾನು ಆರ್ಗನೈಸೇಷನ್ ಪ್ರೆಸಿಡೆಂಟು, ಮತ್ತು ಇವರು ಸರ್ ಡಾಕ್ಟರ್ ಹರೀಶ್ ಮೂರ್ತಿ ಅವರು ಸೆಕ್ರೆಟರಿ ಜನರಲ್. ಸೊ ನಾವು ಈ ಅಸೋಸಿಯೇಷನ್ನು ಪ್ರೆಸಿಡೆಂಟ್ ಸೆಕ್ರೆಟರಿ. ನಮ್ದು ಹೇಗಿರುತ್ತೆ ಅಂದರೆ, ನಾವು ಪ್ರೆಸಿಡೆಂಟ್ ಸೆಕ್ರೆಟರಿ ಬೇರೆ ಬೇರೆ ಊರಿಂದ ಇರ್ಬೋದು, ಬಟ್ ಕಾನ್ಫರೆನ್ಸ್ ನಡೆಯೋದು ವೆನ್ಯೂ ಬೇರೆ ಕಡೆ ಇರುತ್ತೆ. ಇದೇ ಕಾನ್ಫರೆನ್ಸ್ ನಾವು 2003 ಇಲ್ಲೇ ಮಾಡಿರೋದು, ಬಿಜಾಪುರಲ್ಲಿ. ಸೊ ಇಲ್ಲಿ ಅದು ಎಷ್ಟಂದರೆ ಆಲ್ಮೋಸ್ಟ್ ಒಂದು 25 ವರ್ಷ ಆದಮೇಲೆ ಈ ಕಾನ್ಫರೆನ್ಸ್ ಇಲ್ಲಿ ಬಂದಿದೆ. ಸೊ ಆ ಟೈಮಲ್ಲಿ ನಾನು ಆರ್ಗನೈಸಿಂಗ್ ಸೆಕ್ರೆಟರಿ ಇದ್ದೆ. ಸೊ ಈಗ ನಾನು ಆರ್ಗನೈಸಿಂಗ್ ಪ್ರೆಸಿಡೆಂಟ್ ಅಂತ ಬಂದಿರೋದು ಇಲ್ಲಿ. ಸೊ ಈಗ ಬಹಳ ವ್ಯತ್ಯಾಸ ಇದೆ, ಯಾಕೆಂದರೆ ಟೆಕ್ನಾಲಜಿ ಭಾಳ ಚೇಂಜ್ ಆಗಿದೆ. ನಾವು ಮಾಡುವ ಆ ಟೈಮಲ್ಲಿ ಟ್ರೀಟ್ಮೆಂಟು ಮತ್ತು ಆಪ್ರೇಷನ್ಸು ಈಗ ತುಂಬ ಚೇಂಜ್ ಆಗಿಬಿಟ್ಟಿದೆ. ಯಾಕೆಂದರೆ ಈಗೆಲ್ಲ ರೋಬೋಟಿಕ್ಸ್ ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಿದೆ, ಮತ್ತು ಸೊ ಸುಮಾರು ಟೆಕ್ನಿಕ್ಸ್ ಎಲ್ಲ ಚೇಂಜ್ ಆಗಿದೆ. ಸೊ ಈ ಕಾನ್ಫರೆನ್ಸಲ್ಲಿ ನಮ್ದೇನು ಅಂತಂದರೆ, ನಮ್ಮದು ಸಾಕಷ್ಟು ಬೇಸಿಕ್ ನಮ್ದೇನು ನಾಲೆಜ್ ಏನಿದೆ, ಹ್ಯೂಮನ್ ನಾಲೆಜ್, ಹ್ಯೂಮನ್ ಟಚ್ ಅನ್ನೋದು ಹಾಗೇ ಇರುತ್ತೆ. ಬಟ್ ಹೊಸ ಟೆಕ್ನಾಲಜಿ ನಾವು ಹೆಂಗೆ
ಅದನ್ನ ಅಡಾಪ್ಟ್ ಮಾಡಿಬಿಟ್ಟು ಪೇಷಂಟ್ಗಳಿಗೆ ನಾವು ಎಷ್ಟು ಬೇಗ ಆರಾಮ್ ಮಾಡಬೇಕು, ಎಷ್ಟು ಅಂದರೆ ಅವ್ರ ಎಕ್ಸ್ಪೆನ್ಸಸ್ ಕಡಿಮೆ ಮಾಡಬೇಕು ಅನ್ನೋದು ಮೇನ್ ನಮ್ಮ ಈ ಕಾನ್ಫರೆನ್ಸದ ಗೋಲ್ ಥೀಮ್ ಅಂತಂತೀವಿ ನಾವು. ಅಂಡ್ ಯೂಶಲಿ ಏನ್ ಮಾಡ್ತೀವಿ ಫಸ್ಟ್ ಸಂಡೇ ಆಫ್ ಅಕ್ಟೋಬರ್ ಆಗಸ್ಟ್ 3rd ಇಂದ ಆಗಸ್ಟ್ 10th ವರೆಗೂ ಈ ವರ್ಷ ನಾವು ಬೋನ್ ಅಂಡ್ ಜಾಯಿಂಟ್ ವೀಕ್ ಸೆಲೆಬ್ರೇಷನ್ ಅಂತ ಕಂಡಕ್ಟ್ ಮಾಡಿದ್ವಿ. ಇದರಲ್ಲಿ ಸರ್ ಹೇಳಿದಾಗೆ ಉಚಿತ ಶಸ್ತ್ರಚಿಕಿತ್ಸೆ ಜೊತೆಗೆ ಪ್ರಿವೆನ್ಷನ್ ಆಫ್ ಪ್ರಾಬ್ಲಮ್ ಫ್ರ್ಯಾಕ್ಚರ್ಸ್ ಅದ್ರ ಬಗ್ಗೆನೂ ನಾವೇನಪ್ಪ ಅಂತಂದ್ರೆ ರೋಡ್ ಸೇಫ್ಟಿ, ಪ್ರಿವೆನ್ಷನ್ ಆಫ್ ಫ್ರ್ಯಾಕ್ಚರ್ಸ್ ಇದೆಲ್ಲ ನಮ್ದೇನಪ್ಪ ಅಂತಂದ್ರೆ ಗುರಿಗಳಾಗಿರುತ್ತದೆ. ಹಾಗಾಗಿ ಬರೇ ಫ್ರ್ಯಾಕ್ಚರ್ ಆದಮೇಲೆ ಟ್ರೀಟ್ಮೆಂಟ್ ಮಾಡೋ ಬದಲು ಫ್ರ್ಯಾಕ್ಚರ್ಸನ್ನು ಹೇಗೆ ಪ್ರಿವೆಂಟ್ ಮಾಡಬೇಕು, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸನ್ನು ಸೇಫ್ಟಿ ಮೆಷರ್ಸ್ ಏನು ತಗೊಳ್ಬೇಕು, ಆದರೆ ಇನ್ನು ವಯಸ್ಸಾದವರು ಬೀಳಲಾರ್ದಂಗೆ ಹೆಂಗೆ ನೋಡ್ಕೊಳ್ಬೇಕು, ಸೊ ಅದ್ರ ಬಗ್ಗೆನೂ ನಮ್ಮ ಹತ್ರ ಡೀಟೇಲ್ಡ್ ಆಗಿ ಏನಪ್ಪ ಅಂತಂದರೆ ವಿ ವಿಲ್ ಕಂಡಕ್ಟ್ ದಿ ಪ್ರೋಗ್ರಾಮ್. ಆ್ಯಂಡ್ ದಿಸ್ ಇಯರ್ ವಿ ಕಂಡಕ್ಟೆಡ್ ಪ್ರೋಗ್ರಾಮ್ಸ್ ಆಲ್ ಓವರ್ ಕರ್ನಾಟಕ. ಆ್ಯಂಡ್ ಬೋನ್ ಆ್ಯಂಡ್ ಜಾಯಿಂಟ್ ವೀಕ್ ಸೆಲೆಬ್ರೇಷನ್ಗೆ ಈ ವರ್ಷ ಇನಾಗ್ರೇಷನ್ ಮಾಡಲಿಕ್ಕೆ ರಾಮಲಿಂಗಾರೆಡ್ಡಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಬಂದಿದ್ದರು. ಬೆಂಗಳೂರಲ್ಲಿ ನಾವು ಬೋನ್ ಆ್ಯಂಡ್ ಜಾಯಿಂಟ್ ವೀಕ್ ಸೆಲೆಬ್ರೇಷನ್ ಮಾಡಿದ್ವಿ ಆಗಸ್ಟ್ 3ನೇ ತಾರೀಕು. ಅನಿಲ್ ಸರು, ನಾನು, ರಾಮಲಿಂಗಾರೆಡ್ಡಿ ಮತ್ತು ನಮ್ಮ ಅಖಿಲ ಭಾರತ ಆರ್ಥೋಪೆಡಿಕ್ ಅಸೋಸಿಯೇಷನ್, ಇಂಡಿಯನ್ ಆರ್ಥೋಪೆಡಿಕ್ ಅಸೋಸಿಯೇಷನ್ ಇಬ್ಬರು ಪ್ರೆಸಿಡೆಂಟ್ಸು ಡಾಕ್ಟರ್ ಅನೂಪ್ ಅಗರ್ವಾಲ್ ಮತ್ತು ಅಜಿತ್ ಸಿಂಧೆ ಇಬ್ಬರು ಬಂದಿದ್ದರು. ಸೊ ಬೆಂಗಳೂರಲ್ಲಿ ಒಂದು ಸೈಕ್ಲಥಾನ್, ವಾಕಥಾನ್, ನಮ್ಮದು ಯೋಗ ಪ್ರೋಗ್ರಾಮ್, ಈ ಟೈಪು ನಾವು ಪ್ರತಿಯೊಂದು ವರ್ಷ ಪೂರ್ತಿ ಒಂದೊಂದು ದಿವಸ ನಾವು ಪ್ರೋಗ್ರಾಮ್ ನಾವು ಹಮ್ಮಿಕೊಂಡು ನಾವು ಅದನ್ನು ಮಾಡ್ತೀವಿ. ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಏನಂದ್ರೆ ನಿರಂತರವಾಗಿ ಈ ಸಮ್ಮೇಳನದಲ್ಲಿ ಆ ಒಂದು ಈ ವ್ಯವಸ್ಥೆ ಮಾಡೋದಿಲ್ಲ. ಬೇರೆ ಇಡೀ ವರ್ಷದ ಪೂರ್ತಿ ಸರ್ ಹೇಳಿದಾಗೆ ವರ್ಷ ಪೂರ್ತಿ ಬೇರೆ ಬೇರೆ ನಮ್ಮ ಬೋನ್ ಆ್ಯಂಡ್ ಜಾಯಿಂಟ್ ವೀಕ್ ಅಂತ ಡೇಸ್ ಎಲ್ಲ ಇರ್ತಾವೆ. ಅಲ್ಲಿ ಅವತ್ತಿನ ದಿನ ನಾವೆಲ್ಲ ಉಚಿತ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ. ಇದು ಮೇಲಾಗಿಯೂ ಇದು ಮೇನ್ ಹೈಲೈಟಿಂಗ್ ಅಂದರೆ ಇಟ್ ಈಸ್ ಅ 50th ಗೋಲ್ಡನ್ ಜೂಬ್ಲಿ ಕಾನ್ಫರೆನ್ಸ್. ಆ್ಯಂಡ್ ನಮ್ಮದು ಮಾಜಿ ಅಧ್ಯಕ್ಷರು ಮತ್ತು ಸೆಕ್ರೆಟರಿಗಳು ಆಲ್ ಟುಗೆದರ್ ಒಂದು 50ರಿಂದ 60 ಜನ ಬರ್ತಾ ಇದ್ದಾರೆ ಪಾಸ್ಟ್. ಸೊ ಅವರಿಗೆ ಮೇನ್ ಸನ್ಮಾನ ಪ್ಲಸ್ ರವಿ ಬ್ರದರ್ ಹೇಳ್ದಂಗೆ ಸಾಫ್ಟ್ ಎಂಬಾಲ್ವಿಂಗ್ ಬಾಡಿ ಮೇಲೆ ವಿ ಆರ್ ಟೀಚಿಂಗ್ ದಿ ಸ್ಟೂಡೆಂಟ್ಸ್, PG ಸ್ಟೂಡೆಂಟ್ಸಿಗೆ ನಾವು ಸಾಫ್ಟ್ ಎಂಬಾಲ್ವಿಂಗ್ ಬಾಡಿ ಮೇಲೆ ಅದೇನು ಅವ್ರ ಎಕ್ಸ್ಪೀರಿಯನ್ಸ್ ಅಂದರೆ ನಾರ್ಮಲ್ ಜಾಯಿಂಟ್ ಮೂಮೆಂಟ್ಸ್ ಇರುತ್ತೆ, ಇದ್ರ ಮೇಲೆ ಅವ್ರಿಗೆ ಪ್ರೊಸೀಜರ್ ಮಾಡೋಕ್ಕೆ ಅನುಕೂಲ ಮಾಡಿ ದ ಮೇನ್ ಸ್ಟ್ರೀಮ್ ಕಾನ್ಫರೆನ್ಸದ್ದು ಹೈಲೈಟಿಂಗ್ ಇದು. ಸರ್ ಹೇಳಿದಾಗೆ ಕಾರ್ಯ ಏನು ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಸಂಸ್ಥೆಯ ಅಂದರೆ ಕರ್ನಾಟಕ ಆರ್ಥೋಪೆಡಿಕ್ ಅಸೋಸಿಯೇಷನ್ನ ಫಸ್ಟ್ ಸೆಕ್ರೆಟರಿ ಜನರಲ್ ಇನ್ನೂ ಇದ್ದಾರೆ, ಅವರು ಈ ಕಾನ್ಫರೆನ್ಸಿಗೆ ಬರ್ತಾ ಇದ್ದಾರೆ, JS ಹೆಗಡೆ ಅಂತ. ಆಮೇಲೆ ಸೆಕೆಂಡ್ MY ರಾಯ್ ಅಂತ ನಮ್ಮ ಸಂಸ್ಥೆಯ ಫಸ್ಟ್ ಪ್ರೆಸಿಡೆಂಟು, ಅವರು ಇವತ್ತಿಲ್ಲ. ಬಟ್ ಸೆಕೆಂಡ್ ಆ್ಯಂಡ್ ಥರ್ಡ್ ಆಗಿ ಡಾಕ್ಟರ್ AM ಕುಲಕರ್ಣಿ ಅಂತ ಹುಬ್ಳಿನವರು, ಅವರು ಸೀನಿಯರ್ ಆರ್ಥೋಪೆಡಿಕ್ ಸರ್ಜನ್ಸು ಇನ್ನೂ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಶಾಂತಾರಾಮ್ ಶೆಟ್ಟಿ ಅಂತ ಮಂಗಳೂರಿಂದ ಸೀನಿಯರ್ ಆರ್ಥೋಪೆಡಿಕ್ ಸರ್ಜನ್ಸು. ಸೊ ಅವರೆಲ್ಲ ನಮ್ಮ ಕರ್ನಾಟಕ ಆರ್ಥೋಪೆಡಿಕ್ ಅಸೋಸಿಯೇಷನ್ ಹೇಗೆ ನಡೆದು ಬಂದಿದೆ ಅದರ ಬಗ್ಗೆನೂ ಒಂದು ಗೋಲ್ಡನ್ ಜೂಬ್ಲಿ ಸೆಷನ್ ಅಂತ ನಾವು ಕಂಡಕ್ಟ್ ಮಾಡಿ ಅವ್ರ ಹತ್ರ 2 ಲೆಕ್ಚರ್ಸ್ ಮಾಡಿಸ್ತಾ ಇದ್ದೀವಿ. ಇವತ್ತು ತುಂಬ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ. ಇವತ್ತೆಲ್ಲ ಮೊಬೈಲ್ ಆಗಲಿ ಅಥವಾ ಎಲ್ಲ ಏನಪ್ಪ ಅಂತಂದರೆ ಮಾಡರ್ನ್ ಟೆಕ್ನಾಲಜೀಸ್ ಇದೆ ಎಲ್ಲ ಇದರಲ್ಲಿನೂ. ಬಟ್ 50 ವರ್ಷ ಹಿಂದಗಡೆ ಯಾವುದೂ ಈ ರೀತಿ ಇದಿರಲಿಲ್ಲ. ಆವಾಗ ಕಾನ್ಫರೆನ್ಸ್ ಹೇಗೆ ಮಾಡಿದ್ರು. ಸೊ ವಿ ವಿಲ್ ಬಿ ಲುಕಿಂಗ್ ಬ್ಯಾಕ್, ನಮ್ಮ ಇಷ್ಟು ನಾವು ಹೆಂಗೆ ನಡೆದು ಬಂದಿದ್ದೀವಂತ ನಾವು ಒಂದು ಸೆಷನ್ನಲ್ಲಿ ನಾವು ಹಿಂದಗಡೆ ಏನೇನು ಮಾಡಿದ್ದೀವಿ ಅಂತ ಅದನ್ನು ಈ ಸತಿ ನಾವು 50ನೇ ವರ್ಷ ಆಗಿರೋದ್ರಿಂದ ಅದನ್ನು ನಾವು ಒಂದು ಸೆಷನ್ ಅಳವಡಿಸ್ಕೊತಾ ಇದ್ದೀವಿ. ಈ ಕಾನ್ಫರೆನ್ಸಲ್ಲಿ ಯೂಶಲಿ ಕಾನ್ಫರೆನ್ಸ್ ಕಂಡಕ್ಟ್ ಆಫ್ ನಾಲೆಜ್ ಅಂದರೆ ಹೀಗೆ ಸೀನಿಯರ್ ಇದ್ದವರು ತಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನು ಕರೆಕ್ಟ್ ಇದೆ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನಾಗಿತ್ತು ಅಂತ ಅವರು ಹೇಳ್ಕೊಡ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಹೊಸ ಪೀಳಿಗೆ ಅವ್ರಿಗೆ ನಾವು ಏನು ಅಡಾಪ್ಟ್ ಮಾಡಬೇಕು. ಈಗ ಸಿಂಪಲ್ ಎಕ್ಸಾಂಪಲ್ ಏನಂದರೆ ಒಬ್ಬ ಮನುಷ್ಯ ಒಂದು ಮೊಳಕಾಲು ನೋವು ಅಂತ ಬರ್ಬೋದು, ಅವನಿಗೆ ಮಾತ್ರೆ ಕೊಟ್ಟು ಆರಾಮ್ ಮಾಡಬೇಕು ಅಥವಾ ಆಪ್ರೇಷನ್ ಮಾಡಬೇಕು, ಇದು ಯಾರು ಹೇಳ್ತಾರೆ, ಇದು ಕರೆಕ್ಟಾಗಿ ಏನು. ಇದರಲ್ಲಿ ಭಾಳ ಬಯಾಸ್ ಇದೆ. ಅಂದರೆ ಏನು, ನೀವು ನೋಡಿದರೆ ಇದ್ರ ಮೇಲೆ ಆರ್ಟಿಕಲ್ಸ್ ಬರೆದವರು, ಬುಕ್ಸ್ ಬರೆದವರು ಕೆಲವೊಬ್ರು ಒಂದೊಂದು ಏನೇನೋ ಹೇಳ್ತಾರೆ. ನೀವು ಅದ್ರ ಬಗ್ಗೆ ನೀವು ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡ್ಲಿಕ್ಕೆ ಹೋದ್ರೆ ಈ ಎಕ್ಸ್ರೇ ನೋಡ್ಬಿಟ್ರೆ ಇದಕ್ಕೆ ಆಪರೇಷನ್ ಮಾಡಬೇಕು ಅಂತಾರೆ. ಇನ್ನೊಬ್ರು ಏನಂತಾರೆ, ಎಕ್ಸ್ರೇ ನೋಡ್ರೆ ಇಲ್ಲ ಆಪರೇಷನ್ ಬೇಡ, ಹಾಗೆ ಆರಾಮ ಆಗಬೇಕು. ಸೊ ನಮಗೆ ಒಂದು ಕನ್ಸೆನ್ಸಿಗೆ ಅಂದರೆ ಒಂದು ಪಾಯಿಂಟಿಗೆ ಬರ್ಬೇಕಲ್ಲ, ಈ ಥರ ನಾವು ಇದೇ ಫಾಲೋ ಮಾಡಬೇಕು ಅನ್ನೋದು ಈಗ ನಾವು ಏನು ಇಲ್ಲಿ ಬಂದು ನಾವು ಡಿಸ್ಕಸ್ ಮಾಡಿ ಜಾಯ್ನ್ ಆಗ್ತೀವಿ, ಅವಾಗ ನಾವೊಂದು ಈ ನಿರ್ಣಯ ಬರ್ತೀವಿ. ಈ ನಿರ್ಣಯ ಬರೋದ್ರಿಂದ ನಮ್ದು ಅಂದರೆ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ನಮ್ದು ಎಲ್ಲರದು ಸೇಮ್ ಆಗಿಬಿಡುತ್ತೆ. ಅದರಿಂದ ಏನಂದರೆ
ನಾವು ಈ ತರ ಮಾಡೋದ್ರಿಂದ ಪೇಷಂಟ್ಗೆ ಹೆಲ್ಪ್ ಆಗತ್ತೆ. ಯಾವ ತರ ಅಂದ್ರೆ, ಒಂದು ಎಲ್ಲಿ ಆಪರೇಷನ್ ಬೇಕಾಗಿಲ್ಲ ಅಲ್ಲಿ ಆಪರೇಷನ್ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ದುಡ್ಡು ಉಳಿಯುತ್ತೆ. ಎರಡನೇದ್ದು, ಪೇಷಂಟ್ಗೆ ಈಗ ಏನು ಅಂದ್ರೆ ಬೇಗ ಆರಾಮಾಗ್ಬೇಕು, ನೋವು ಬೇಗ ಕಡಿಮೆ ಆಗ್ಬೇಕು. ಸೊ ಯಾವ ತರ ಅದನ್ನ ನಾವು ಹೊಸ ಟೆಕ್ನಾಲಜಿ ಯೂಸ್ ಮಾಡ್ಬಿಟ್ಟು ನಾವು ಅವ್ರಿಗೆ ನೋವು ಕಡಿಮೆ ಮಾಡ್ಬಿಟ್ಟು ಬೇಗ ಅವ್ರು ತಮ್ಮ ಡ್ಯೂಟಿಗೆ ತಾವು ಬೇಗ ಹೋಗ್ಬೇಕು ಅನ್ನೋಂಗೆ ಮಾಡೋದು. ಸ್ಪೆಷಲಿ ಈಗ ಏನಾಗಿದೆ ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಬಹಳ ಜನ ಈಗ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಸ್ಪೋರ್ಟ್ಸ್ ರಿಲೇಟೆಡ್ ಇಂಜುರೀಸ್ ಅದು ಬಹಳ ಆಗ್ತವೆ, ಮೊಳಕಾಲದ್ದು ಮತ್ತೆ ಶೋಲ್ಡರ್ ಇಂಜುರೀಸು. ಸೊ ಇದ್ರ ಬಗ್ಗೆ ಹೇಗಿದೆ ಅಂದ್ರೆ ಚಿಕ್ಕ ದುರ್ಬಿನ್ ಹಾಕ್ಬಿಟ್ಟು ಆಪರೇಷನ್ ಮಾಡಿ ಸರಿಪಡಿಸ್ಬೋದು. ಹೇಗೆ ಅಂದ್ರೆ ಬೆಳಗ್ಗೆ ಬಂದು ಆಪರೇಷನ್ ಮಾಡ್ಕೊಂಡು ಸಾಯಂಕಾಲ ಮನೆಗೆ ಹೋಗ್ಬಿಡ್ಬೋದು. ಸೊ ಇದೆಲ್ಲ ಹೊಸ ಟೆಕ್ನಾಲಜಿ, ಹೊಸ ಇದಕ್ಕೆ ನಾವು ಸುಮಾರು ಜನ ಇದನ್ನ ನಮಗೆ ಲೆಕ್ಚರರ್ಸ್ ಕೊಡ್ಲಿಕ್ಕೆ ಆಲ್ ಓವರ್ ವರ್ಲ್ಡ್ ಇಂದ ಬರ್ತಾ ಇದ್ದಾರೆ. ಸೊ ಅವ್ರ ಜೊತೆ ನಮ್ದು ಇಂಟ್ರಾಕ್ಷನ್ ಎಲ್ಲ ಇರುತ್ತೆ. ಸೊ ಅವರು ಹೊಸದು ಏನ್ ಮಾಡ್ತಾ ಇದ್ದಾರೆ, ಏನು ಇದು ಮಾಡೋದು ಕರೆಕ್ಟ್ ಹೌದು ಅಲ್ಲೋ, ಅಥವಾ ಈಸ್ ಇಟ್ ಡ್ರಿವನ್ ಓನ್ಲಿ ಬೈ ದ ಇಂಡಸ್ಟ್ರಿದವ್ರು ಈಗ ರೋಬೋಟ್ಸ್ ತೆಗೆದಿದ್ದಾರೆ. ಈಗ ರೋಬೋಟ್ಸ್ ಇಂದನೇ ಆಪರೇಷನ್ ಮಾಡ್ಬೇಕು ಅಥವಾ ಸರ್ಜನ್ಸೇ ಮಾಡ್ಬೇಕು, ಅದ್ರ ಮೇಲೆ ಎಲ್ಲ ಟಾಕ್ಸ್ ಇದೆ. ಸೊ ಈ ಸರ್ಜನ್ ಬೆಟರ್ ಆರ್ ರೋಬೋಟಿಕ್ ಸರ್ಜರಿ ಇಸ್ ರಿಕ್ವೈರ್ಡ್. ಸೊ ಇದ್ರ ಬಗ್ಗೆ ಈ 3 ದಿವಸ ಇದೆಲ್ಲ ಬರೀ ನಮ್ದು ಡಿಸ್ಕಷನ್ ಇದ್ರ ಮೇಲೆ ಇರೋದು. ಯಾವ ರೀತಿ ಬಳಕೆ ಮಾಡ್ಬೋದು, ಒಂದು ಎಕ್ಸಾಂಪಲ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಂಗೆ ಅಂದರೆ ನೋಡಿ, ಏನಂದ್ರೆ ಇಟ್ ಈಸ್ ಬ್ಯಾಕಪ್ ಆಫ್ ಲೈಕ್ ಅ ಲೈಬ್ರರಿ ಇದ್ದಂಗೆ. ನೀವು ಅಂದ್ರೆ ಈಗ ಯಾವುದೇ ಒಂದು ರೋಗ ಬಗ್ಗೆ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ರೆ ಆರ್ಥೋಪೆಡಿಕ್ಸ್ ಅಲ್ಲಿ ಹೆಂಗಿದೆ ಅಂದ್ರೆ, ಒಂದು ಎಲು ಮುರಿದ್ರೆ ಅದಕ್ಕೆ ನಾನಾ ತರ ಟ್ರೀಟ್ಮೆಂಟ್ ಇರೋದು. ನೀವು ಹಾಗೆ ಪ್ಲಾಸ್ಟರ್ ಹಾಕಿ ಆರಾಮ್ ಮಾಡ್ಬೋದು, ಒಂದು ಪ್ಲೇಟ್ ಹಾಕ್ಬೋದು, ಒಂದು ರಾಡ್ ಹಾಕ್ಬೋದು, ಅಥವಾ ಒಂದು ಹೊರಗಡೆಯಿಂದ ಫಿಕ್ಸೇಟರ್ ಅಂತ ಹಾಕ್ಬೋದು. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನ್ ಮಾಡುತ್ತೆ ಅಂದ್ರೆ, ನೀವು ಅದಕ್ಕೊಂದು ಪ್ರಶ್ನೆ ಕೇಳ್ಬಿಟ್ರೆ ಅದೇನ್ ಮಾಡುತ್ತೆ ಅಂದ್ರೆ ಈ ಸಂದರ್ಭದಲ್ಲಿ ಇದನ್ನ ಯೂಸ್ ಮಾಡಬಹುದು ಅಂತ ಹೇಳುತ್ತೆ. ಅಫ್ಕೋರ್ಸ್ ಇದನ್ನ ಫೈನಲ್ ಕಾಲ್ ತಗೊಳ್ಳೋನು ಯಾರು ಅಂದ್ರೆ ಸರ್ಜನೇ. ಯಾಕೆಂದ್ರೆ ಸರ್ಜನ್ಸ್ ಎಕ್ಸ್ಪೀರಿಯನ್ಸ್ ಇಸ್ ಫೈನಲ್. ಯಾಕಂದ್ರೆ ಸರ್ಜನ್ ಈಸ್ ದ ಓನ್ಲಿ ಒನ್ ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅ ಪೇಷಂಟ್. ಯಾಕಂದ್ರೆ ನಮ್ಗೆ ಅದು ಇಮೋಷನಲ್ ಟಚ್ ಇರುತ್ತೆ. ಅದೇನು ಹೇಳ್ಬೋದು, ಬರೀ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಅಷ್ಟೇ ಹೇಳ್ಬೋದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇಟ್ ವಿಲ್ ಓನ್ಲಿ ಗಿವ್ ಸಮ್ ಸಜೆಷನ್. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಲೈಕ್ ಅ ಟೂಲ್. ಇಟ್ ಕೆನಾಟ್ ರಿಪ್ಲೇಸ್ ಅ ಸರ್ಜನ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಾವು ಕೇಳಿದ್ರಲ್ಲ, ಇವಾಗ ನಾವೇನು ರೋಬೋ ಅಂತ ನಾವು ಅಂತ ಇದ್ದೀವಿ, ಇಟ್ ಈಸ್ ಎನ್ ಅಪ್ಗ್ರೇಡೇಷನ್ ಆಫ್ ದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈಗ ನಮ್ಮಲ್ಲಿ ರೋಬೋಸ್ ಈಗ ಮೋಸ್ಟ್ಲಿ ಇಂಪಾರ್ಟೆಂಟ್ ಯೂಸ್ ಮಾಡ್ತಾ ಇರೋದು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಮತ್ತು ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ಗೆ. ಸೊ ನಮ್ಮಲ್ಲಿ ಏನು ಟೆಕ್ನಿಕಲ್ ಏನು ಮಾಡ್ತಾ ಇದ್ದೀವಿ, ನಮ್ಮದು ಈ ಮೊಣಕಾಲು ಚಿಪ್ಪನ್ನು ಕೂಡಿಸ್ಬೇಕಾದಾಗ ಸ್ವಲ್ಪ ಈ ಆ್ಯಂಗಲಲ್ಲೇ ಕೂಡಿಸ್ಬೇಕು ಅಂತ ಇರುತ್ತೆ. ಬಟ್ ಆ ನಮ್ಮ ಟೆಕ್ನಿಕಲ್ ಸ್ಕಿಲ್ಲಲ್ಲಿ ಸ್ವಲ್ಪ ಈ ಕಡೆ ಆ ಕಡೆ ಆಗೋ ಚಾನ್ಸಸ್ ಇರುತ್ತೆ. ಬಟ್ ರೋಬೋನ ಅಳವಡಿಸಿದ್ರೆ ಅದು ಈ ಡಿಗ್ರಿಯಲ್ಲಿ ಅಲೈನ್ಮೆಂಟ್ಸಲ್ಲಿ ಪೂರ್ತಿ ಚೇಂಜಸ್ ಆಗಲ್ಲ. ಸೊ ಈಗ ಈ ರೋಬೋ ಡಿಸೈನ್ ಮಾಡಬೇಕಾದಾಗ ಇಟ್ ಈಸ್ ಅನ್ ಅಡ್ವಾನ್ಸ್ಡ್ ಟೆಕ್ನಿಕ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದರಲ್ಲಿ ಮತ್ತೆ 2-3 ಥರ ಇರುತ್ತೆ. ಇಮೇಜ್ ಬೇಸ್ಡ್ ರೋಬೋ ಆ್ಯಂಡ್ ನಾನ್ ಇಮೇಜ್ ಬೇಸ್ಡ್ ರೋಬೋ ಅಂತ ಇರುತ್ತೆ. ಇಮೇಜ್ ಬೇಸ್ಡ್ ರೋಬೋ ಅಂದರೆ CT ಸ್ಕ್ಯಾನ್ ಆಲ್ರೆಡಿ ಪೇಷಂಟ್ ಅದನ್ನು ನಾವು ತೆಗೆದು ಅದನ್ನು ರೋಬೋ ಕೊಟ್ಟು ಅದು ಕಟ್ ಮಾಡುತ್ತೆ. ಇಟ್ ಈಸ್ ಅನ್ ಅಡ್ವಾನ್ಸ್ಮೆಂಟ್ ಆಫ್ ದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆಮೇಲೆ ಅನಿಲ್ ಸರ್, ನೀವು ಪ್ರೆಸಿಡೆಂಟ್ ಮೊದಲು ಕಾರ್ಯದರ್ಶಿ ಇದ್ರಿ, ಪ್ರೆಸಿಡೆಂಟ್ ಆಗಿದ್ರಿ. ಸೊ ಈಗ ಕರ್ನಾಟಕ ರಾಜ್ಯದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ನಿಮ್ಮ ಸಂಘ ಏನು ಕೆಲಸ ಮಾಡಿದೆ? ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ, ಆ್ಯಕ್ಚುಲಿ ಆಲ್ ಆಫ್ ಅಸ್ ಆಸ್ ಅ ಡ್ಯೂಟಿ ನಾವು ಎಲ್ಲ ಆಲ್ ಆರ್ಥೋಪೆಡಿಕ್ ಸರ್ಜನ್ಸ್. ಮುಂಚೆ ಏನಿತ್ತು ಅಂದರೆ ಚಿಕ್ಕ ಇವನ್ ತಾಲೂಕಾ ಲೆವೆಲ್ಗಾದ್ರೂ ಆರ್ಥೋಪೆಡಿಕ್ ಸರ್ಜನ್ ಅವೈಲೇಬಲ್ ಇದ್ದಿದ್ದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗ ತಾಳಿಕೋಟಿ ಅಂತ ಈಗ ಹೊಸ ತಾಲೂಕಾ ಬರ್ತಾ ಇದೆ. ಆ ತಾಲೂಕದಲ್ಲಿ ಯಾರೂ ಆರ್ಥೋಪೆಡಿಕ್ ಸರ್ಜನ್ ಇದ್ದಿದ್ದಲ್ಲ. ನಾನು ಇಲ್ಲಿದ್ದಾಗೆ ನಾನು ವಿಸಿಟ್ ಮಾಡ್ತಿದ್ದೆ ಒನ್ಸ್ ಇನ್ ಅ ಮಂತ್ ಆರ್ಥೋಪೆಡಿಕ್ ಡಾಕ್ಟರ್. ಬಟ್ ಇವಾಗ 3 ಆರ್ಥೋಪೆಡಿಕ್ ಸರ್ಜನ್ಸ್ ಇದ್ದಾರೆ ಅಲ್ಲಿ. ಅಂದರೆ ಅವ್ರ ಅವೈಲೇಬಿಲಿಟಿ ಇರೋದ್ರಿಂದ ಏನಾಗಿದೆ ಅಂದರೆ ಜನಕ್ಕೆ ಯಾವ ಟ್ರೀಟ್ಮೆಂಟ್ ತೊಗೊಂಡ್ರೆ ಏನು ಹೇಗೆ ಅಂತ ಅನ್ನೋದು. ಪ್ಲಸ್ ನಾವು ಎಲ್ಲರೂ ಮಂತ್ಲಿ ಒಂದು ಫ್ರೀ ಕ್ಯಾಂಪ್ ಮಾಡ್ತಾನೆ ಇರ್ತೀವಿ. ಫ್ರೀ ಕ್ಯಾಂಪ್ ಮಾಡೋದು ಏನು ಅಂತಂದರೆ ಉದ್ದೇಶ ಅಂದರೆ ಪ್ರಿವೆನ್ಷನ್. ಅಂದರೆ ಲಾಸ್ಟ್ ಇಯರ್ ಒಂದು ಥೀಮ್ ಇತ್ತು ನಮ್ಮದು, ಓಲ್ಡ್ ಇಸ್ ಗೋಲ್ಡ್ ಅಂತ. ಓಲ್ಡ್ ಈಸ್ ಗೋಲ್ಡ್ ಅಂದರೆ ನಾವು ಸೀನಿಯರ್ ಜನಕ್ಕೆ ನಾವು ಈ ವರ್ಷ ಜಾಸ್ತಿ ನಾವು ಇದನ್ನು ಮಾಡೋಣ, ಕೇರ್ ತಗೊಳ್ಳೋಣ ಅಂತ. ಸೊ ಅವ್ರಿಗೆ ಸೀನಿಯರ್ ಜನಕ್ಕೆ 2 ಪ್ರಾಬ್ಲಮ್ ಇದೆ ಮೇಜರ್. ಏನಂದರೆ ಎಲುಬಿನ ಶಕ್ತಿ ಕಡಿಮೆ ಇರುತ್ತೆ. ಸೊ ನಾವು ಅದಕ್ಕೆ ಆಸ್ಟಿಯೋಪೋರೋಸಿಸ್ ಅಂತೀವಿ. ಎರಡನೇದು ಅಂತಂದರೆ ನಾವು ಏಜ್ ಆದಂಗೆ ನಮ್ಮ ಬಾಡಿ ಬ್ಯಾಲೆನ್ಸ್ ಹೋಗ್ಬಿಡುತ್ತೆ, ನಾವು ಬೀಳ್ತೇವೆ. ಬಿದ್ದೆ ಅಂದರೆ ಹಿಪ್ ಜಾಯಿಂಟ್ ಫ್ರಾಕ್ಚರ್ ಆಗುತ್ತೆ. ಹಿಪ್ ಜಾಯಿಂಟ್ ಒಂದು ಫ್ರಾಕ್ಚರ್ ಆಗಿಬಿಟ್ರೆ 3ರಲ್ಲಿ ಒಬ್ರು ಇಮಿಡಿಯೇಟ್ಲಿ ಸತ್ತೋಗ್ತಾರೆ. ನಾವು ಆಪರೇಷನ್ ಮಾಡಲಿ ಬಿಡ್ಲಿ ಮಾಡಿದ್ರು ಒಬ್ಬರು ಸತ್ತೋಗ್ತಾರೆ, ಇನ್ನೊಬ್ರು ಇನ್ನೊಂದು 6 ಮಂತ್ಸಲ್ಲಿ ತಿರ್ಕೋತಾರೆ, ಒಬ್ಬರೇ ಉಳಿತಾರೆ. ಸೊ ಪ್ರಿವೆನ್ಷನ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ನೋಡಿ, ಇಟ್ ಈಸ್ ಈಚ್ ಒನ್ ಆಫ್ ಅಸ್ ಆರ್ ಅಸೆಟ್ ಟು ಅವರ್ ಕಂಟ್ರಿ ಆರ್ ಟು ದಿಸ್ ವರ್ಲ್ಡ್. ಬಟ್ ಇಫ್ ಒನ್ ಗೆಟ್ಸ್ ಇಂಜರ್ಡ್ ಅಂದರೆ ಎಷ್ಟು ನಮ್ಮದು ಟೈಮು, ಮನಿ ಆ್ಯಂಡ್ ಟೆಕ್ನಾಲಜಿ ಇದು ಎಷ್ಟು ಅಲ್ಲಿ ಇದು ಬಳಕೆ ಎಷ್ಟಾಗುತ್ತೆ, ಎಷ್ಟು ವೇಸ್ಟ್ ಆಗುತ್ತೆ ಅನ್ನೋದು ಪ್ರಿವೆಂಟ್ ಮಾಡಲಿಕ್ಕೆ ನಾವು ಅವ್ರಿಗೇನು ನಾಲೆಜ್ ಕೊಡ್ತಾ ಇದ್ದೀವಿ ಅಂದರೆ ಕ್ಯಾಲ್ಸಿಯಂ ಕರೆಕ್ಟಾಗಿ ತೊಗೋಬೇಕು, ಸನ್ಲೈಟಲ್ಲೇ ಇದನ್ನು ಮಾಡಬೇಕು,
ರೆಗ್ಯುಲರ್ ಎಕ್ಸಸೈಸ್ ಮಾಡಬೇಕು. ಮನೆಯಲ್ಲಿ ಕಾರಣ ಏನಿದಾವೆ, ಈಗ ಫಾರ್ ಎಕ್ಸಾಂಪಲ್ ರಾತ್ರಿ ಎದ್ದು ನಿದ್ಗಣ್ಣೆಯಲ್ಲಿ ಬಾತ್ರೂಮ್ಗೆ ಹೋಗುವಾಗ ಕಾಲ್ ಜಾರಿ ಬೀಳ್ತಾರೆ, ದಟ್ಸ್ ದ ಕಾಮನೆಸ್ಟ್ ರೀಸನ್. ಸೊ ಅದಕ್ಕೆ ನಾವು ಬಾತ್ರೂಮ್ ನೀವು ಕ್ಲೀನ್ ಇಟ್ಕೋಬೇಕು. ರಾತ್ರಿ ಎದ್ದಾಗೆ ಲೈಟ್ ಸರಿಯಾಗಿ ನಿಮ್ದು ಇಲ್ಯುಮಿನೇಷನ್ ಆಗಬೇಕು. ಮತ್ತೆ ನಿಮ್ದು ಕಾಲದು ಜಾರ್ತಿತ್ತು ಅಂದ್ರೆ ನೀವು ರಾದರ್ ಬಾತ್ರೂಮ್ಗೆ ಹೋಗ್ಬಿಟ್ಟು ನೀವು ಪಕ್ಕದಲ್ಲೇ ಒಂದು ಪಾಟ್ ಇಟ್ಕೊಂಡ್ಬಿಟ್ಟು ಯೂರಿನ್ ಅಲ್ಲೇ ಪಾಸ್ ಮಾಡಬೇಕು. ಈ ತರ ನಾವು ನಾಲೆಜ್ ಕೊಡ್ಲಿಕ್ಕೆ ನಾವೇನ್ ಮಾಡ್ತೀವಿ, ಈ ಫ್ರೀ ಕ್ಯಾಂಪ್ಸ್ ಕಂಡಕ್ಟ್ ಮಾಡ್ಬಿಟ್ಟು ಮತ್ತೆ ಇವು ಟಾಕ್ಸ್ ಅಂದ್ರೆ ಪಬ್ಲಿಕ್ಕಿಗೆ ಇದು ಬರಲಿ ಅಂತ. ಪ್ಲಸ್ ವಿ ಆಲ್ಸೋ ಪಬ್ಲಿಷ್ ಶಾರ್ಟ್ ವಿಡಿಯೋಸ್, ರೀಲ್ಸ್ ವಿಚ್ ಆರ್ ಫ್ರಾಮ್ ಅವರ್ ಅಸೋಸಿಯೇಷನ್ ಇನ್ ದ ಯೂಟ್ಯೂಬ್ ಮತ್ತೆ ಇದರಲ್ಲಿ ನಾವು ಇದನ್ನ ಹಾಕ್ತಾ ಇರ್ತೇವೆ. ಪ್ರಮುಖವಾಗಿ ಟೆಕ್ನಿಕಲ್ ಆಗಿ ಮುಂದುವರೆದಿದೆ, ರೋಬೋಟಿಕ್ ಆಗಿರ್ಬೋದು. ಈ ಥರದ್ದು ಈಗ ನಮ್ಗೆ ಒಂದು ಆಕ್ಸಿಡೆಂಟಲ್ಲಿ ನಮ್ಗೆ ಪೂರ್ತಿ ಕೈ ಹೋಗ್ಬಿಡ್ತು, ಎಲ್ಲ ಪುಡಿ ಆಗಿ ಮತ್ತೆ ನನಗೆ ಅದೇ ಥರ ಕೈ ನನಗೆ ಜೋಡಣೆ ಆಗಬೇಕಾದ್ರೆ ಅದನ್ನು ನೀವು ರಿಪ್ಲೇಸ್ಮೆಂಟ್ ಮಾಡ್ತೀರಿ ಅನ್ನೋ ಇದು ಇದೆ. ಇದು ಆಧುನಿಕ ಯಾವ ರೀತಿ ಕ್ವಿಕ್ ಆಗಿ ಈಗ ನಾವು ಚೀನಾದಲ್ಲಿ ಸಾಕಾಗಷ್ಟು ಇಂಪ್ಲಿಮೆಂಟ್ ಆಗಿರ್ತಕ್ಕಂಥದ್ದು ಸೇಮ್ ಟು ಸೇಮ್ ಹ್ಯಾಂಡ್ ಏನೂ ಇಲ್ಲ, ಅದ ಎಲ್ವಿನ ಥರ ನೋಡಕ್ಕೆ ನಿಮ್ಗೆ ರೋಬೋಟಿಕ್ ಅನ್ಸಲ್ಲ, ಒರಿಜಿನಾಲಿಟಿ ಕೈ ಇದೆ ಅಂತ ಅನಿಸುತ್ತೆ. ಅದೇ ಥರದ್ದು ಏನಾದರೂ ನಂಬಲ್ ಟೆಕ್ನಾಲಜಿ ಬಂದಿದೆಯಾ ಅಥವಾ ಆ ನಿಟ್ಟಿನಲ್ಲಿ ತಾವೇನು ಪ್ರಯತ್ನ ಮಾಡಬೇಕು? ಆಕ್ಚುಲಿ ಈ ಕಾನ್ಫರೆನ್ಸ್ ಕಂಡಕ್ಟ್ ಮಾಡೋದೇ ಅದರ ಸಂಬಂಧ ರೀ. ಯಾಕೆಂದ್ರೆ ಲೇಟೆಸ್ಟ್ ಏನ್ ಬಂದಿದ್ದು, ಜನ ಬಂದು ಅವರು ಪ್ರೆಸೆಂಟೇಷನ್ ಮಾಡ್ತಾರೆ. ಪ್ರೆಸೆಂಟೇಷನ್ ಮಾಡಿದ್ರ ಬಗ್ಗೆ ಅದರದ್ದು ಅಡ್ವಾಂಟೇಜಸ್ ಏನು, ಅದ್ರದ್ದು ಎಷ್ಟು ಉಪಯೋಗ ಆಗ್ಬೋದು, ಅದ್ರ ಬಳಕೆನೋ ಮಾಡ್ಲಿಕ್ಕೆ ಆಗತ್ತೋ ಇಲ್ಲೋ. ಈಗ ಫಾರ್ ಎಕ್ಸಾಂಪಲ್ ರೋಬೋಟಿಕ್ ಸರ್ಜರಿ ಒಂದು ಏನೋ ಮಾಡ್ಬೇಕಂದ್ರೆ ನಾವು ಎಲ್ಲ ಪೇಷಂಟ್ಗೂ ಯೂಸ್ ಮಾಡ್ಲಿಕ್ಕೆ ಬರಲ್ಲ. ಅದಕ್ಕೆ ಸ್ಪೆಸಿಫಿಕ್ ಇಂಡಿಕೇಶನ್ಸ್ ಇರ್ತವೆ, ಡಿಫಾರ್ಮಿಟಿ ಜಾಸ್ತಿ ಇದ್ದವ್ರಿಗೆ. ಯಾಕೆಂದ್ರೆ ಯಾವುದೇ ಹೊಸ ಟೆಕ್ನಾಲಜಿ ಬಂದ್ರೆ ಅದ್ರ ಜೊತೆ ಖರ್ಚು ಬರುತ್ತೆ, ಅದ್ರ ಕಾಸ್ಟಿಂಗ್ ಜಾಸ್ತಿ ಆ್ಯಡ್ ಆಗ್ಬಿಡುತ್ತೆ. ಯಾಕಂದ್ರೆ ನಾವು ಇನ್ವೆನ್ಷನ್ ಮಾಡಿದವ್ರಿಗೆ ಅದರಲ್ಲಿ ಬಹಳ ಇದು ಇರುತ್ತೆ. ಸೊ ಅದನ್ನ ಈ ಎಲ್ಲಾನು ನೋಡಿ ಫೈನಲಿ ಹೂ ಇಸ್ ಇಂಪಾರ್ಟೆಂಟ್ ಇಸ್ ಅ ಪೇಷಂಟ್. ಆ ಪೇಷಂಟ್ಗೆ ಏನ್ ಬೇಕು ಅನ್ನೋದು ನಾವು ಅದನ್ನ ಆ ಲೆಕ್ಕ ಮಾಡಿಬಿಟ್ಟೇ ಮಾಡ್ಬೇಕಾಗತ್ತೆ. ಬಟ್ ವಿ ಕೆನಾಟ್ ಟ್ರೈ ಟು ಯೂಸ್ ಆಲ್ ದ ಟೆಕ್ನಾಲಜಿ ಟು ಎವ್ರಿಬಡಿ. ಅಂಡ್ ಅದು ಬರಬೇಕು ಅಂದ್ರೆ ಇಟ್ ವಿಲ್ ಟೇಕ್ ಟೈಮ್. ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಬಂದಾಗೆ ಮುಂಚೆ ಎಲ್ಲೋ ಒಂದು ಕಂಪ್ಯೂಟರ್ ಇರ್ತಿತ್ತು, ಈಗ ಲಿಟರಲಿ ಎವ್ರಿಬಡಿ ಹ್ಯಾಸ್ ಕಂಪ್ಯೂಟರ್. ನಾವು ಮೊಬೈಲೇ ಬಂದ್ಬಿಟ್ಟಿದೆ, ಮೊಬೈಲಲ್ಲಿ ಆಲ್ ದ ಫೀಚರ್ಸ್ ಆಫ್ ಕಂಪ್ಯೂಟರ್ ಹ್ಯಾವ್ ಕಮ್. ಬಟ್ that is only possible when over time ಟೆಕ್ನಾಲಜಿ ಯಾವುದೇ ಎಕ್ಸೆಪ್ಟ್, ಯಾಕಂದ್ರೆ ಫಸ್ಟ್ ಅದು ಎಕ್ಸೆಪ್ಟ್ ಆಗಬೇಕು. ಈಗ ನೋಡಿ ನಮಗೆ ರೋಬೋಟ್ಸ್ ಯೂಸ್ ಮಾಡೋದು ಬರಲ್ಲ, ಹೊಸ ಹುಡುಗರು ತುಂಬಾ ಈಸಿಯಾಗಿ ಯೂಸ್ ಮಾಡ್ಬಿಡ್ತಾರೆ. ಸೊ ಆ ಥರ ಇರುತ್ತೆ. ಇಟ್ ಇಸ್ ಗೋನ್ ಟು ಟೇಕ್ ಟೈಮ್. ಎಕ್ಸ್ಚೇಂಜ್ ಆಫ್ ನಾಲೆಜ್ ಬಗ್ಗೆ ಒಂದು ಪಾಯಿಂಟ್ ಹೇಳಿದ್ರು. ಕ್ಲೋಸ್ ರಿಲೇಟಿವ್ಸ್ ಅವರು ಆಕ್ಸಿಡೆಂಟ್ ಅಲ್ಲಿ ಕಾಲ್ ಮುಟ್ಕೊಂಡು ಪೇನ್ಸ್ ಜಾಸ್ತಿ ಆಯಿತು. ಈವೆಂಟ್ ಆರ್ಥೋಪೆಡಿಕ್ ಸರ್ಜನ್ ಇನ್ ಬಿಜಾಪುರ, ನೇಮ್ ಹಿಮ್. ಅಲ್ಲಿ ಸುಮಾರು ದಿನ ಹಾಸ್ಪಿಟಲ್ ಆಯಿತು, ಸರಿಯಾಗಿಲ್ಲ. ಆಮೇಲೆ ಈ ಫೈನಲಿ ಸೆಟ್ ಹ್ಯಾವ್ ಟು ಅಂಡರ್ಗೋ ಸರ್ಜರಿ. ಸೊ ಸರ್ಜರಿನೂ ಆಯಿತು. ಆದರೆ ಅಶ್ಯೂರೆನ್ಸ್ ವಾಸ್ ಗಿವನ್ ದಟ್ ವಿದಿನ್ 6 months ಸೊ ವಿಲ್ ಬಿ ಹೀಲ್ ಆಯ್ತು ಅಂತೇಳಿ. ಅದು ಆಗಿಲ್ಲ, ಮತ್ತೆ ರಿಕವರಿ ಆಯಿತು. ಕಂಟಿನ್ಯೂ ಫೇಸ್ ಆಯ್ತು, ಅವನು ಕೊಟ್ಕೋತ ನೋಡ್ದ. ಫೈನಲಿ ಈವೆಂಟು ಸಾಂಗ್ಲಿ. ಅಲ್ಲಿ ಹೇಳಿದ್ರು ನಿಮ್ಗೆ ಸರ್ಜರಿ ಯಾರು ಮಾಡಿದ್ರು ಅಂತ ಹೇಳಿ. ಹೂ ಟೋಲ್ಡ್ ಯು ಟು ಗೆಟ್ ಇಟ್ ಸರ್ಜರಿ? ಇದು ಸರ್ಜರಿನೇ ಬೇಕಾಗಿದ್ದಿಲ್ಲ ಅಂತ ಹೇಳಿ ಈವೆಂಟ್ ಥ್ರೂ ಆಲ್ ದ ಡಾಕ್ಯುಮೆಂಟ್ಸ್. ಈಗ ಯಾವ ಮಟ್ಟಿಗೆ ಆಗಿದೆ, ಇಟ್ಸ್ ಇರ್ರಿಪೇಟಬಲ್ ಡ್ಯಾಮೇಜ್. ನಾವು ಆ ಡಾಕ್ಟರ್ ಹಿ ಕೆನಾಟ್ ಡೂ ಎನಿಥಿಂಗ್. ಇವರು ಏನು ಮಾಡೋಕ್ಕಾಗೋದಿಲ್ಲ. ಆದ್ರೆ ವರ್ಷ ಇಡೀ ಅವನು ಈಗ ಜೀವನ ಪರ್ಯಂತ ಕೊಡ್ಕೋತ ಇರ್ಬೇಕು. ಐ ಥಿಂಕ್ ಇಟ್ ಇಸ್ ಬಿಕಾಸ್ ದ ಲ್ಯಾಕ್ ಆಫ್ ನಾಲೆಜ್ ಆರ್ ಲ್ಯಾಕ್ ಆಫ್ ಎಕ್ಸ್ಚೇಂಜ್ ಆಫ್ ನಾಲೆಜ್ ಆರ್ ವಾಟ್ ಎವರ್ ಬಿ. ಈಗ ಒಂದು ಡಾಕ್ಟರ್ ಹೇಳಿದ ಒಪಿನಿಯನ್ ಸರ್ಜರಿನೇ ಬೇಕಾಗಿದ್ದಾರೆ. somebody already performed the surgery which is now irreparable damage. Nothing can be done now. That is the reason these conferences are conducted. Conferences are conducted to come to standard operating procedure ಅಂತ ನಾವು ಅಂದ್ರೆ ಈ ಫ್ರಾಕ್ಚರ್ಗೆ ಈ ತರ ಟ್ರೀಟ್ಮೆಂಟ್ ಮಾಡಬೇಕು, ಈ ದಿವಸ ಬಂದಾಗ ಈ ತರ, ಈ ದಿವಸ ಬಂದಾಗ ಈ ತರ ಕಾಂಪ್ಲಿಕೇಶನ್. ಮತ್ತೆ ಕಾಂಪ್ಲಿಕೇಶನ್ ಹೇಗಿದೆ ಹೇಳ್ತೀನಿ ಕೇಳ್ರಿ. ಯಾವುದೇ ಇನ್ಫೆಕ್ಷನ್ ಆಗಲಿ ಅಥವಾ ಮಾಲ್ ಯೂನಿಯನ್ ಅಡ್ಡು ಕೂಡ್ಕೊಳ್ಳಿ ಅಥವಾ ಕೂಡದೇ ಬಿಡ್ಲಿ, ಹೇಗಿದೆ ಅಂದ್ರೆ ಎವ್ರಿ ಹ್ಯೂಮನ್ ಬಾಡಿ ಈಸ್ ಡಿಫ್ರೆಂಟ್. ನಾನು ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೇನೆ ರೀ. ಈ ರೂಮಲ್ಲಿ ಕೂತವ್ರು ಯಾರೇ ಒಂದೇ ತರ ಕಾಣ್ತಾರನ್ರಿ, ನಾವು ಯಾರು ಒಂದೇ ತರ ಕಾಣಲ್ಲ. ಅಂದ್ರೆ ದೇವ್ರು ನಮ್ನ ಆ ತರ ಇದನ್ ಮಾಡಿದಾನೆ. ಹೇಗೆ ಅಂದ್ರೆ ಎವ್ರಿಬಡಿ ಮೇ ಲುಕ್ ಸಿಮಿಲರ್ ಬಟ್ ನೋ ಬಡಿ ಈಸ್ ಅಲೈಕ್. ಸೊ ನೋ ಪೇಷಂಟ್ ಟು ಅಸ್ ಹೂ ಕಮ್ಸ್ ಟು ಅಸ್ ಈಸ್ ಅಲೈಕ್. ಬಟ್ ನಾವೇನ್ ಮಾಡ್ತಾ ಇದ್ದೇವೆ, ಸೈನ್ಸ್ ವಿ ಆರ್ ಯೂಸಿಂಗ್ ಟು ಹ್ಯಾವ್ ಸಮ್ ಗೈಡ್ಲೈನ್ಸ್. ಏನಂದ್ರೆ ಈ ತರ ಗೈಡ್ಲೈನ್ಸ್ ಇಟ್ ವರ್ಕ್ಸ್ ಇನ್ 80 to 90% ಆಫ್ ದ ಪೇಷಂಟ್ಸ್. ಇನ್ 10 to 20% ಸ್ಟಿಲ್ ಇಟ್ ವಿಲ್ ನಾಟ್ ವರ್ಕ್. ವೈ ಇಟ್ ಡಸಂಟ್ ವರ್ಕ್? ಸೈನ್ಸ್ ಇಸ್ ಟ್ರೈಂಗ್ ಟು ಪ್ರೊಡ್ಯೂಸ್ ಸೊಲ್ಯೂಷನ್ ಫಾರ್ ದಟ್. ಅಂಡ್ ಅದಕ್ಕೆ ನಾವು ಕಾನ್ಫರೆನ್ಸ್ ಕಂಡಕ್ಟ್ ಮಾಡೋದ್ರಿ. ಯಾಕಂದ್ರೆ ನಮಗೇನಿದೆ, ಈ 5-10% ಯಾಕೆ ಫೇಲ್ ಆಗುತ್ತೆ, ಈ 5-10% ಅಲ್ಲಿ ನಾವು ಜಜ್ಮೆಂಟ್ ತಗೊಳಕ್ ಯಾಕೆ ತಪ್ತಾ ಇದೇವಿ. ಅಂಡ್ AI ಈಸ್ ಹೆಲ್ಪಿಂಗ್ ವಿತ್ ದಟ್. ದ ನ್ಯೂ ಥಿಂಗ್ ವಿಚ್ ಹಸ್ ಕಮ್ ಇಸ್ AI. ಬಟ್ AI ಇಸ್ ನಾಟ್ ಎವ್ರಿಥಿಂಗ್. AI ಇಸ್ ಜಸ್ಟ್ ಅ ಟೂಲ್ ಅಂಡ್ ವಿ ಶುಡ್ ನೋ ಹೌ ಟು ಯೂಸ್ ದಟ್ ಟೂಲ್. ನಮ್ಮ ಆನ್ಯುವಲ್ ಕಾನ್ಫರೆನ್ಸ್ ಮಾಡೋದು ಮೇನ್ ಬಟ್ ಡಾಕ್ಟರ್ಸ್ ನಾಲೆಜ್ ತಗೊಂಡು ಅಲ್ಟಿಮೇಟ್ ರಿಸಲ್ಟ್ ಕೊಡೋದು ಪೇಷಂಟ್ಸ್ಗೆ. ಸೊ ಈ ಕಾನ್ಫರೆನ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಪೇಷಂಟ್ಸ್ ಇಲ್ಲದೆ ಇದ್ರೂ ಕೂಡ
ಎಲ್ಲ ನಾಲೆಜು ಈಗ ತಾಳಿಕೋಟಿ ಇರೋ ಡಾಕ್ಟರ್ಗೆ ಅವ್ರು ಬಂದು ಇಲ್ಲಿ ಅಟೆಂಡ್ ಮಾಡಿದಾಗ ಇಲ್ಲಿ ಏನು ನಾಲೆಜ್ ಅವ್ರು ತಗೊಳ್ತಾರೆ, ದಟ್ ಲೇಟರ್ ಆನ್ ಹಿ ವಿಲ್ ಗಿವ್ ದಟ್ ಬೆನಿಫಿಟ್ ಟು ದ ಹಿಸ್ ಪೇಷಂಟ್ಸ್ ಇನ್ ಹಿಸ್ ಪ್ಲೇಸ್. ಸೊ ಹಾಗಾಗಿ ಇಲ್ಲಿ ನಾವೇನಪ್ಪ ಅಂತಂದರೆ ಹೊರಗಡೆ ದೇಶದ ಬಂದಿದ್ದ ಡಾಕ್ಟರ್ಸು ಅಥವಾ ಬೆಂಗಳೂರಿಂದಾಗಲಿ ಹೈದರಾಬಾದಿಂದಾಗಲಿ, ಸೊ ವಾಟ್ ಈಸ್ ದಿ ಬೆಸ್ಟ್ ಸ್ಟ್ಯಾಂಡರ್ಡ್ ಆಫ್ ಕೇರ್ ಅದನ್ನು ನಮ್ಮ ಎಲ್ಲ ಡಾಕ್ಟರ್ಸ್ಗೆ ನಾವು ಎಕ್ಸ್ಪ್ಲೇನ್ ಮಾಡಿ ಅದನ್ನು ದೇ ಕ್ಯಾನ್ ಟೇಕ್ ಇಟ್ ಟು ದ ರೂರಲ್ ಪಾಪ್ಯುಲೇಷನ್. ಈ ಕಾನ್ಫರೆನ್ಸ್ ಅಲ್ಲಿ ನಮಗೆ ಪ್ರಾಕ್ಟಿಕಲ್ ಎಷ್ಟು ಮಟ್ಟಕ್ಕೆ ನೋಡೋಣ ಅಂದರೆ ನಮ್ಮ ಹತ್ರ ವರ್ಕ್ಶಾಪ್ಸ್ ಅಂತ 4 ವರ್ಕ್ಶಾಪ್ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಈಗ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ವರ್ಕ್ಶಾಪ್ ಇದೆ, ಆಮೇಲೆ ಹ್ಯೂಮರಸ್ದು ಮಲ್ಟಿಲಾಕ್ನೇರ್ ಅಂತ ವರ್ಕ್ಶಾಪ್ ಇದೆ, ಆಮೇಲೆ ನೀ ರಿಪ್ಲೇಸ್ಮೆಂಟ್ ವರ್ಕ್ಶಾಪ್ ಇದೆ, ಆಮೇಲೆ ಆರ್ಥ್ರೋಸ್ಕೋಪಿ ವರ್ಕ್ಶಾಪ್ ಇದೆ. 4 ಕಾರ್ಯಾಗಾರಗಳನ್ನು ನಾವೇನಪ್ಪ ಸ್ಪೈನ್ 5 ವರ್ಕ್ಶಾಪ್ ನಾವು ಈ ಕಾನ್ಫರೆನ್ಸ್ ಅಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀವಿ ಮತ್ತು ಒಂದು CME. ಥ್ಯಾಂಕ್ ಯು.